ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ನಮ್ಮ ಮುಳಬಾಗಿಲಿನ ನಂಗ್ಲಿ ಭಾಗದಲ್ಲಿ ತಿರುಗಿರುವ ದೊಡ್ಡ ಏನೋ ಹೆಸರದು ಎನ್ ಚೋಡನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದಿರೋ ಉದ್ದೇಶ ಏನಂದರೆ, ಇಲ್ಲಿನ ನಮ್ಮ ಭಾಗದ ರೈತರು ಸಾವಯವ ಕೃಷಿ ಪದ್ಧತಿಯಲ್ಲಿ ವಿವಿಧ ರೀತಿಯ ನವಣೆ ಆಗಿರ್ಬೋದು, ಸಾಮೆ ಆಗಿರ್ಬೋದು, ಮತ್ತು ಈ ಫಲಗಳು ಇದಾವಲ್ಲ, ಲಕ್ಷ್ಮಣ ಫಲ ಅಂತೆ, ನಾನಾ ರೀತಿಯ ಫಲಗಳನ್ನು ಇಲ್ಲಿ ಬೆಳೆದಿದ್ದಾರೆ. ಅದ್ರ ಬಗ್ಗೆ ನಾವೊಂದು ವಿಶೇಷವಾಗಿ ಒಂದು ವರದಿ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದು ನಮ್ಮ ರೈತರು ಇಲ್ಲೇ ಇದ್ದಾರೆ. ಈಗ ಅವ್ರ ಮುಖಾಂತರನೇ ಅವ್ರ ತೋಟದಲ್ಲಿ ಏನೇನು ಬೆಳೆದಿದ್ದಾರೆ ಎಂಬುದನ್ನು ನಾವು ಈಗ ತಿಳಿಯೋಣ. ಸರ್, ತಮ್ಮ ಹೆಸರು? ಸರ್, ರಮಣಾರೆಡ್ಡಿ ಅಂತ. ನಾನು ಶಿಕ್ಷಕನಾಗಿ ಕೆಲಸ ಮಾಡಿದೆ, ಬಟ್ಟು ಇದಾಗಿಲ್ಲ, ಪರ್ಮನೆಂಟ್ ಆಗಿಲ್ಲ. ಅದು ಬಿಟ್ಟು ಮತ್ತು ತೋಟಗಾರಿಕೆ ಇದರಲ್ಲೇ ಸ್ವಲ್ಪ ಪಳಗಿದ್ದೀನಿ. ಬಟ್ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾದರಿಯಾಗಿ ತೋರಿಸ್ತಾ ಇದ್ದೀನಿ. ನವಣೆ, ಹಣ್ಣುಕೊರ್ಲು. ಮುಂದೆ ಈಗ ಅಲ್ಲಿ ನೀವು ಅರಿವು ಪ್ರಭಾಕರ್ ಇದ್ದಾರಲ್ಲ, ಸಾವಯವ ಕೃಷಿ ಮಾಡ್ತಾರಲ್ಲ, ಅಲ್ಲಿ ನೀವು ಭೇಟಿ ಅಲ್ಲಿ ನೀವು ನಿಮಗೂ ನಮಗೂ ಭೇಟಿಯಲ್ಲಿ ಆಗಿದ್ದು? ಹೌದೌದೌದು, ತೊಂಡಳ್ಳಿಯಲ್ಲಿ ಆಗಿದ್ದು. ಅರಿವು ಪ್ರಭಾಕರ್ ಹತ್ರ ನಾವು ಒಂದು ಮೀಟಿಂಗ್ ಮಾಡಿಬಿಟ್ಟು ನವಣೆ ಒಂದು 25 kg ರೈತರು ಫ್ರೀ ಆಗಿ ಹೇಳಿದ್ರಿ, ನಾವು ಈ ಥರ ಬೆಳಿತಿದ್ದೀವಿ, ಒಂದು ವಿಶೇಷ ಒಂದು ಸುದ್ದಿ ಮಾಡಿ ಅಂತ ಹೇಳಿದ್ರಿ. ಹೌದೌದು ಹೌದು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ತಮ್ಮ ಹೆಸರು ಹೇಳಿ? ರಮಣಾರೆಡ್ಡಿ, ನಂಗ್ಲಿ, ಎಂಚೋಡನಹಳ್ಳಿ ಗ್ರಾಮ. ಇಲ್ಲೇ ಸ್ವಲ್ಪ ಬೆಳೆಗಳನ್ನು ಮಾಡ್ತಾಯಿದ್ದೀನಿ. ಬಟ್ ಎಲ್ಲ ಸಾವಯವ ಪದ್ಧತಿಯಲ್ಲಿ ಮಾಡ್ತಾಯಿದ್ದೀನಿ. ಜೀವಾಮೃತ ಬಿಟ್ಟು ಮಾಡ್ತಾಯಿದ್ದೀನಿ. ರಸಗೊಬ್ಬರಗಳನ್ನು ಉಪಯೋಗಿಸ್ತಾ ಇಲ್ಲ. ಇದನ್ನು ತಿಂದು ರೈತರು ಚೆನ್ನಾಗಿರಬೇಕು ಮತ್ತು ಬೇರೆಯವ್ರಿಗೆ ಅವ್ರ ಮಾರ್ಗದರ್ಶನವಾಗಿ ಮಾಡಬೇಕಂತ ಇದು ಮಾಡ್ತಾಯಿದ್ದೀನಿ. ಇದು ಬಂದು ಲಕ್ಷ್ಮಣ ಫಲ, ಇದು ಮೆಡಿಸಿನ್ ಪ್ಲ್ಯಾಂಟು. ಯಾವುದು ಇದು ಲಕ್ಷ್ಮಣ ಫಲ ನೋಡಿ, ಕಾಯಿಗಳು ಬಂದಿದೆ ಸರ್. ಇದು ವರ್ಷಕ್ಕೆ 2 ಕ್ರಾಪ್ ಬರುತ್ತೆ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮೆಡಿಸನ್ನೇ ಬಗ್ಗೆ ತುಂಬ ಇದಿರುತ್ತೆ. ಇದು ಎಷ್ಟು ಸೈಜ್ ಬರುತ್ತೆ ಸರ್? ಹಿಂದೆ ಇದೆ ನೋಡಿ ಸರ್, ಅಷ್ಟು ದಪ್ಪ ಬರುತ್ತೆ, ಆ ಸೈಜ್ ಬರುತ್ತೆ. ದಪ್ಪ ಬರುತ್ತೆ ಸರ್. ಇನ್ನು ಎಲೆ ಕಾಯಿಗಳು ಇನ್ನೂ ದಪ್ಪ ಆಗ್ತವೆ. ಎಷ್ಟು ಗಿಡ ಸರ್ ಇದು? ಸರ್, ಇದು ಒಂದೇ ಸರ್ ಇರೋದು, ಎಲ್ಲ ಒಂದೊಂದು. ಇದೊಂದೊಂದು ಹಾಕಿದ್ದೀರಾ? ಅಂದರೆ ಇದರಿಂದ ಏನು ಸರ್ ಯೂಸಸ್? ಸರ್, ಹೆಲ್ತಿ ಫುಡ್ಡು, ಮೆಡಿಸಿನ್ ಪ್ಲ್ಯಾಂಟು. ಇದು ತಿನ್ನೋದ್ರೆ ಅನೇಕ ಕಾಯಿಲೆಗಳು ವಾಸಿ ಆಗ್ತವೆ. ಸೊಂಟ ನೋವು, ಮೈಕೈ ನೋವು ಇದ್ರೂ ಇದು ತಿಂದರೆ ಸ್ವಲ್ಪ ವಾಸಿ ಆಗುತ್ತೆ. ನಮ್ಮ ಅನುಭವ. ಈ ಗಿಡ ಎಲ್ಲಿ ತಂದ್ರಿ? ಇದನ್ನು ಒಂದು ವಿಕೋಟ, ಆಂಧ್ರದಲ್ಲಿ ವಿಕೋಟ. ಈ ಫಲ ಬಂದ್ಬಿಟ್ಟು ಯಾವ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ ಸರ್? ಮೈಸೂರು ಕಡೆ ಜಾಸ್ತಿ ಬೆಳೀತಾರಂತೆ ಹೇಳಿದರು, ಕೊಡಗು ಆ ಕಡೆ. ಈಗ ನಿಮ್ಮ ತಿನ್ಲಿಕ್ಕಂತೂ ಒಂದು ಹೌದು. ಯಾರಾದರೂ ನಿಮ್ಮಂಥವ್ರ ಮಕ್ಕಳು ಬಂದರೆ ಏನೋ ಒಂದು ಫಲ ತಿನ್ನಬೇಕು. ಇವಾಗ ಬಂದು ಆ ಕಡೆ ಇದು ಸರ್ ನವಣೆ. ಇದ್ರ ಎಲೆಯಿಂದ ಪ್ರಯೋಜನಗಳು ಸರ್, ಇದ್ರ ಎಲೆ ಕಷಾಯ ಮಾಡ್ಕೊಂಡು ಕುಡಿದ್ರೆ ಶುಗರ್ ಕಂಟ್ರೋಲ್ ಬರುತ್ತೆ. ಎಲೆ ಒಂದು 5 ನಿಮಿಷ ಕುದಿಸ್ಬಿಟ್ಟು ಸ್ವಲ್ಪ ಶುಗರ್ ಇರ್ತಕ್ಕಂಥ ಸ್ವಲ್ಪ ಉಪ್ಪು, ಜೀರಿಗೆ ಹಾಕ್ಕೊಂಡ್ರೆ, ಜೀರಿಗೆ ಮೆಣಸು ಸ್ವಲ್ಪ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಕುಡಿಯೋಕ್ಕೂ ಟೇಸ್ಟ್ ಇರುತ್ತೆ. ಹೆಲ್ತಿ ಫುಡ್ಡು. ಹೌದೌದು. ಎಲೆನೋ ಒಂದೇ, ಕಾಯಿ ತಿನ್ಬೋದು. ಎಲೆನೋ ಕಾಯಿಂದ ಏನು ಮೇನ್ ಪ್ರಯೋಜನ? ಸೊಂಟ ನೋವು ಇನ್ನು ನಮ್ಮ ಮಕ್ಕಳಿಗೆ ಇದಾಗಿದೆ. ನನ್ನ ಮಗಳು ಯಾವಾಗಲೂ ಸೊಂಟ ನೋವು ಅಂತ ಹೇಳ್ತಾಯಿದ್ರು. ಮತ್ತು ಯಾರು ಹೇಳಿದ್ರು ಈಗ ಪ್ರಭಾಕರ್ ಅಂತ ಅವ್ರು ಯಾರೋ, ಸರಿ ಆವಾಗ ಗಿಡನೇ ತಂದು ನಾಟಿ ಮಾಡಿ ಆಮೇಲೆ ಸೊಂಟ ನೋವು ವಾಸಿ ಆಯಿತು ಮಗಳಿಗೆ. ನಮ್ಮ ಅನುಭವ. ನವಣೆ ಎಷ್ಟು ಹಾಕಿದ್ದೀರಾ? ಫುಲ್ ಹಾಕಿದ್ದೀರಾ ಸರ್? 2 ಎಕರೆ ಹಾಕಿದ್ದೀವಿ. ಫುಲ್ 2 ಎಕರೆ ಹಾಕಿದ್ದೀನಿ. ಇದಕ್ಕೇನೋ ನೀವು ಔಷಧಿಗಳು? ಏನಿಲ್ಲ ಸರ್, ಚೆಲ್ಲಿದ್ದಷ್ಟೇ. ಇವಾಗ ಕೊಯ್ಕೊಳ್ಳೋದು, ಖರ್ಚು ಬರಲ್ಲ.
ಕೊಯ್ಯೋ ಖರ್ಚು ಬರುತ್ತೆ. ಗೊಬ್ಬರ ಏನು ಗೊಬ್ಬರ? ಗೊಬ್ಬರ ಏನಿಲ್ಲ ಸರ್, ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಬಿಟ್ಟರೆ ಬೇರೆ ಏನು ಉಪಯೋಗಿಸಲ್ಲ. ಮತ್ತು ಜೀವಾಮೃತ ಬಿಡ್ತೀನಿ. ಜೀವಾಮೃತ ಅಲ್ಲಿದೆ ಡಬ್ಬ. ಅದು ನೀರು ಮಿಕ್ಸ್ ಮಾಡಿಬಿಟ್ಟು ನೀರು ಬರತಕ್ಕಂಥ ಇದರಲ್ಲಿ ಅದು ನಲ್ಲಿ ಟ್ಯಾಪ್ ಮಾಡಿದ್ದೀವಿ. ಆ ಕಾಲುವೆಗೆ ಮಿಕ್ಸ್ ಮಾಡಿದ್ರೆ ಬರ್ತಾ ಇರುತ್ತೆ. ಮತ್ತು ಅದೇ ರೀತಿ ಸ್ಟಾರ್ ಫ್ರೂಟು, ಯಾವುದು ಇದು ಸಿ ವಿಟಮಿನ್ ಚೆನ್ನಾಗಿರುತ್ತೆ ಇದರಲ್ಲೇ. ಹಾಂ, ಸ್ಟಾರ್ ಫ್ರೂಟು, ನಕ್ಷತ್ರ ಹಣ್ಣು ಅಂತ ಹೇಳ್ತಾರೆ. ಇದು ಒಂಥರ ಚೆನ್ನಾಗಿದೆ. ಒಂದ್ಸಲಿ ಥರ ಬರುತ್ತೆ. ಹಾಂ, ಔಷಧಿ ಹೊಡೆದಿಲ್ಲ. ಬಟ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಿ ವಿಟಮಿನ್ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ. ಸಿ ವಿಟಮಿನ್ ಸಿಗುತ್ತೆ. ಇದರಿಂದ ಏನು ಬೆನಿಫಿಟ್ಸ್ ಸರ್? ಸಿ ವಿಟಮಿನ್ ಮನುಷ್ಯನಿಗೆ ಬೇಕೇ ಬೇಕು. ಏನೋ ಮನೆ ಮಕ್ಕಳಿಗೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಒಳ್ಳೆ ಫಸಲು ಬರುತ್ತೆ. ಅದು ಸ್ವಲ್ಪ ಊಜಿ ಕಾಟ, ಎಳೆ ಇದ್ದಾಗ ತಗೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಸ್ಪ್ರೇ ಮಾಡಲ್ಲ ಅದಕ್ಕೆ. ಇದಕ್ಕೆ ನೀವು ಔಷಧಿ ನೋಡಿಯಲ್ಲ? ಏನಿಲ್ಲ, ಬಂದರೆ ಒಂದು 4 ಕಾಯಿ ಮನೆ ತೊಗೊಂಡು. ಈ ಕಡೆ ಎಲ್ಲಿ ತಂದರೆ ಸರ್? ಇದು ವಿಕೋಟ, ಆಂಧ್ರ. ಎಲ್ಲಾದರೂ ಹೋಗ್ತಾ ಇದ್ದಾಗ ಏನು ಗಿಡ ಕಾಣಿಸಿದ್ರೆ ಬಿಡಲ್ಲ ಸರ್. ಬ್ಯಾಗ್ ಕಣ್ಣಿಗೆ ಬಿದ್ದಿದ್ದು ಬಿಡಲ್ಲ ಸರ್. ಬ್ಯಾಗ್ ಇದೆಯಾ? ನಾನು ಕಾಯ್ಕೊಳ್ಳೋಣ. ಸೊ ಇದು ಒಂದೊಂದು ಗಿಡನ ಹಾಕಿರೋದು. ಹೌದಾ? ಮತ್ತು ನೆಲ್ಲಿಕಾಯಿ ಗಿಡ 1-2 ಗಿಡ ಹಾಕಿದ್ದೀನಿ. ಎಲ್ಲ ಪಕ್ಕದಲ್ಲೇ ಇದೆ. ಬನ್ನಿ. ಅಲ್ಲ, ಇವು ಹಂಗೆ ಸ್ವಲ್ಪ ಕಿತ್ಕೊಂಡು ಹೋಗ್ತೀನಿ. ಈಗ ಫಸಲು ಬಂದಿದೆಯಾ? ಹಾಂ, ಕೊಯ್ಬೇಕು. ನವಣೆ. ಇವಾಗ ಈ 2 ಎಕರೆ ಹಾಕಿದ್ರಲ್ಲ ಸರ್, ಎಷ್ಟು ಒಂದು ಅಂದಾಜು ಈ ಫಸಲಿಗೆ ಎಷ್ಟು? ಅಂದರೆ ಒಂದು 2 ಕ್ವಿಂಟಲ್ ಮೇಲೆ ಆಗುತ್ತೆ. ಚೆನ್ನಾಗಿ ಬಂದಿಲ್ಲ ಫಸಲು. ಕೆಳಗಡೆ ಹಾಕಿದೆ, ಒಳ್ಳೆ ಬಂತು. ಒಂದು 10-12 ಕ್ವಿಂಟಲ್ ಆಯಿತು. ಇದು ಒಂದು 5 ಕ್ವಿಂಟಲ್. ಏನೇನು ಮಾಡ್ಬೋದು ಸರ್ ನವಣೆಯಲ್ಲಿ? ಅದೇ ಹೇಳಿದ್ನಲ್ಲ, ಚಿತ್ರಾನ್ನ ಮಾಡ್ಕೋಬೋದು, ಪುಳಿಯೋಗರೆ ಮಾಡ್ಕೋಬೋದು, ಮಜ್ಜಿಗೆನ ಮಾಡ್ಬೋದು, ಅನ್ನ ಸಾಂಬಾರು ತಿನ್ಬೋದು, ಅದರಲ್ಲೇ ಮಾಡ್ಕೋಬೋದು. ದೋಸೆ, ಇಡ್ಲಿ, ಪಲಾವ್ ಮಾಡ್ಕೋಬೋದು, ಬಿಸಿಬೇಳೆಭಾತು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ತಿಳಿದಂಗೆ ಈ ಫ್ರೂಟು ಎಲ್ಲಿ ಜಾಸ್ತಿ ಬೆಳೀತಾರೆ? ಸರ್ ನಾವು ಇದು ಮಾಡಿಲ್ಲ, ಅಬ್ಸರ್ವ್ ಮಾಡಿಲ್ಲ ಸರ್. ನನಗೆ ಯಾವುದು ಬೆಳೆದಿದ್ದೀರಾ? ಹೌದು, ತಿನ್ನಬೇಕು ಅಷ್ಟೇ. ಯಾವುದೋ ಒಂದು ನಮ್ಮ ನೋಡಿದ್ದು ನಮ್ಮ ತೋಟದಲ್ಲಿ ಇರಬೇಕು. ಇದು ನೋಡಿ, ನಲ್ಲಿ ಮರ, ನೆಲ್ಲಿಕಾಯಿ. ಹಾಂ, ಬೆಟ್ಟದ ನೆಲ್ಲಿಕಾಯಿ. ಇನ್ನೂ ಫಸಲು ಬಂದಿಲ್ಲ. ಬರೋ ವರ್ಷಕ್ಕೆ ಬರ್ಬೋದು. ನಾಟಿ ಮಾಡೋದು. ನಾಟಿ ಮಾಡಿ ಒಂದು 3 ವರ್ಷ ಆಯಿತು. ಮಾವಿನ ಗಿಡಗಳು ಹಾಕಿದ್ದೀರಾ? ಹಾಂ, ಬಾದಾಮಿ. ನವಣೆ. ಈಗ ಮಾವಿನ ಗಿಡಗಳು ಎಷ್ಟು ಹಾಕಿದ್ದೀರಾ? ಸರ್, ಒಂದು 25 ಇದೆ. ಅದು ತಿನ್ಲಿಕ್ಕೆ? ಹಾಂ, ಅಷ್ಟೇ. ತಿನ್ಲಿಕ್ಕೆ ನಮ್ಮ ಮಕ್ಕಳು ಹೊರಗಳಿದಾರಲ್ಲ, ಸಂಬಂಧಿಕರು. ಮಾರಿಲ್ಲ ಇದುವರೆಗೂ. ಮಾರಿಲ್ಲ? ಏನು ಮಾರಿಲ್ಲ ಇದುವರೆಗೂ. ಅಂದರೆ ನೇರಳೆ ಹಣ್ಣು ಮಾರ್ತೀನಿ. ನೇರಳೆ ಹಣ್ಣು ಒಂದು ಮಾರ್ತೀರಾ? ಇನ್ನು ಬೇರೆ ಇನ್ನೂ ಇದೆ, ನಾವು ಮಾರಿಲ್ಲ. ಬನ್ನಿ ಸರ್, ಇನ್ನೂ ಏನೇ. ಈ ಕಾರ್ತಿಕ ಮಾಸದಲ್ಲಿ ಇದಕ್ಕೆ ಪೂಜೆ ಮಾಡೋದು ಒಳ್ಳೆ. ಹೌದು, ಆಗೋಯ್ತು. ಹೌದು ಸರ್, 120 ಗಿಡ ಇದೆ. ಜಮುನೆ ಮರಗಳು ಇವೆಲ್ಲ? ಕಂಪ್ಲೀಟ್ ಜಮುನೆ. ಒಳ್ಳೆ ಸೈಜು ಬರುತ್ತೆ, ಟೇಸ್ಟ್ ಇರುತ್ತೆ, ಪಾರ್ಸಲ್ ಚೆನ್ನಾಗಿದೆ. 120 ಮರ ಇದೆ. 120 ಇದೆ. ಹಾಂ, ಮುಂದೆ ಹಂಗೆ ತೋರಿಸಿ, ನೀವು ಏನೇನು ಬೆಳೆದಿದ್ದೀರಾ? ನೀವು ಒಂಥರ ಮಾದರಿ ಇದ್ದಂಗೆ. ಅದೇ ನಮ್ಮ ಮನೆಗೆ ಆದಷ್ಟು ತೆಂಗಿನ ಮರ ಬೆಳೆಸ್ಕೊಂಡಿದ್ದೀನಿ. ಗಿಡಗಳು ಹಾಕಿದ್ದೀನಿ, ತೆಂಗಿನ ಗಿಡಗಳು. ಬಟ್ ದೊಡ್ಡವು ಆ ಕಡೆ ಕಾಯ್ತಾ ಇದ್ದಾವೆ. ಇದು ಮತ್ತೆ ಹಾಕಿದ್ದು ಫಸಲು ಬರ್ತಾಯಿದೆ. ಅದು ಇದು ಬಟರ್ ಫ್ರೂಟ್ ಇದೆ ಒಳಗಡೆ. ಹ್ಞೂ, ತೋರಿಸಿ ಮನೆ. ಸೀತಾಫಲದಲ್ಲಿ ಎಷ್ಟು ವೆರೈಟಿ ಹಾಕಿದ್ದೀರಾ ಸರ್? 2 ವೆರೈಟಿ ಇದೆ ಅಷ್ಟೇ ಈಗ. ಹೌದು, ಒಂದು ಫಸಲು ಆಲ್ರೆಡಿ ಬಂದಿದೆ, ಇನ್ನೊಂದು ಮೊನ್ನೆ ರೀಸೆಂಟಾಗಿ ತಂದು ಹಾಕಿದ್ದೀನಿ, ಹೈಬ್ರಿಡ್. ಇದು ಕಾಡಲ್ಲಿ ಸಿಗ್ತಕ್ಕಂಥದ್ದು ಕಲಿಮೆ ಹಣ್ಣು ಅಂತ ಹೇಳ್ತಾರೆ.
ಕಲಿಮಣ್ಣು ಹಾಂ ಕಲಿಮಣ್ಣದು ಹೌದು, ಎಲ್ಲ ಒಂದೊಂದು ಗಿಡ ತೋಟದಲ್ಲಿ ಇರಬೇಕಷ್ಟೇ. ಕಾಯಿಗಳಿದಾವೆ ನೋಡಿ, ಮೇಲೆ ತಗೊಳ್ಳಿ. ಕಲಿಮಣ್ಣು ಬೆಳೆದಿದ್ದೀರಾ? ಹೌದು. ಈ ಸೀಸನ್ ಬಂದ್ಬಿಟ್ಟು ಸೀಸನ್ ಇದೇ ಸೀಸನ್ನು. ಇಷ್ಟೊತ್ತು ಮುಗ್ದು ಹೋಗ್ಬೇಕಂದ್ರೆ ಸ್ವಲ್ಪ ಲೇಟಾಗಿ ಬಂದಿದೆ ಈ ಸಲ. ಹಾಂ. ಕಲಿಮಣ್ಣು ಹಾಕಿದ್ದೀರಾ? ಹಾಂ. ಇದು ಚೆನ್ನಾಗಿ ಬೆಳೆದಿದೆ ಈ ಕಡೆ. ಇದೆಲ್ಲ ಇನ್ನು ಹತ್ತದ ಕೊಯ್ದು ಎಲ್ಲ ಕೊಯ್ಲಿಗೆ ಬಂದಿದೆ ಸರ್, ಕೊಯ್ಬೇಕು. ಬಂದಿದ್ದೀರಾ? ಹಾಂ, ಕಟಾವು ನಾಳೆ ಮೋಸ್ಟ್ಲಿ ಆಳಿಗೆ ಬಂದರೆ ನಾಳೆ ಕೊಯ್ತೀವಿ. ಇವಾಗ ಫಸಲು ಬರೋದು ಎಷ್ಟು ದಿನ ಆಗುತ್ತೆ ಸರ್? ಸರ್ 3 ವರ್ಷ. 3 ವರ್ಷ ಆದಮೇಲೆ ಫಸಲು ಬರೋದು. ಇದನ್ನ ಗಿಡ ಸರಿ ಹೇಳಿದ್ ನೀವು ಬಟ್ಬಿಟ್ಟು ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಬೆಣ್ಣೆ ಹಣ್ಣು ಇದು ಮೆಡಿಸನ್ ಪ್ಲಾಂಟೆ. ಪೇಷಸ್ ಇದಕ್ಕೆ ಹೋಗುತ್ತೆ, ಮೆಡಿಸನ್ಗೆ. ಜ್ಯೂಸ್ ಮಾಡ್ಕೋಬೋದು, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅಂದರೆ ಸರ್ ಇದು ಹನುಮ ಫಲ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಯ್ತಲ್ಲ, ಆವತ್ತು ಪೂಜೆ ಮಾಡಿ ಆವತ್ತು ನಾಟಿ ಮಾಡಿದ್ದು. ಇದು ಎಷ್ಟು ದಿನ ಬೇಕು ಸರ್ ಇದು ಫಸಲು ಬರೋದು? ಸರ್ ಬರೋ ವರ್ಷಕ್ಕೆ ಬರ್ಬೋದು. ಬರೋ ವರ್ಷಕ್ಕೆ? ಈ ವರ್ಷನ ಪಿಂದಿಗಳು ಬಂದಿತ್ತು, ಕಿತ್ತಾಕಿದ್ವು. ಬರೋ ವರ್ಷಕ್ಕೆ ಸಿಗುತ್ತೆ ಹಣ್ಣು. ಹನುಮ ಫಲ ಇದು ಹೆಚ್ಚಾಗಿ ಏನಕ್ಕೆ ಸರ್? ತಿನ್ನೋಕ್ಕೆ ಟೋಟಲಿ ಮೆಡಿಸನ್ ಪ್ಲಾಂಟು. ಇದೂ ಮೆಡಿಸನ್ನೇ. ಸೀತಾಫಲನೂ ಮೆಡಿಸನ್ ಪ್ಲಾಂಟೇ. ಎಲ್ಲ ಮೆಡಿಸಿನ್. ಅದು ಬಿಟ್ಟು ಕೆಲ್ಸಕ್ಕೆ ಬರೋದು ಏನೂ ಹಾಕಿಲ್ಲ. ತಿಂಗಳಾಗಿದೆ, 6 ತಿಂಗಳು ಸಸಿನ ಇದು? ಹೌದು. 3 years. ಎಲ್ಲೂ ಕೊಡಗು ಹತ್ರ ಚಟ್ಟಳ್ಳಿ ತಗೊಂಡ್ಬಂದಿದ್ದು. ಕೊಡಗು ಹತ್ರ ತಗೊಂಡ್ಬಂದಿದ್ದಾ? ಚಟ್ಟಳ್ಳಿ. ನಮ್ಮ ಇವರು ಇದ್ದಾರೆ ಮುಳ್ಬಾಲಲ್ಲಿ ಹಾರ್ಟಿಕಲ್ಚರ್ ಆಫೀಸರು ಪುನೀತ್ ಸರ್ ಮತ್ತು ಶಿವಕುಮಾರ್ ಸರ್. ಅವರೊಂದು ಮಾರ್ಗದರ್ಶನದಲ್ಲೇ ಅವರೇ ಅಡ್ರೆಸ್ ಹೇಳಿದ್ದು, ಅಲ್ಲಿಂದ ಅವಾಗ ಹಾಕ್ಕೊಂಬಂದು ಗಿಡಗಳು ನಾಟಿದ್ದು. ತುಂಬ ಆತ್ಮೀಯರವರಿಬ್ಬರು. ಹೌದೌದು. ರೀಸೆಂಟಾಗಿ ಅದಷ್ಟಕ್ಕೆ ಅದೇ ಬೆಳೆದವ್ರು. ನಾವು ಬೆಳೆಸಿರೋದಲ್ಲ, ಹುಚ್ಚಿಕಾಯಿ ಅಂತ ಹೇಳ್ತಾರೆ. ಹುಚ್ಚಿಕಾಯಿ ಎಲೆ ಹಾಕೊಂಡ್ರೆ ಅಂಗಡಿಗಳಲ್ಲಿ ಸಿಗತ್ತಲ್ಲ. ಹೌದು ಅದು ಇದೆ. ಹೌದೇ ಇದೆ. ಸ್ಮೆಲ್ ನೋಡಿ ಚೆನ್ನಾಗಿರುತ್ತೆ. ಪಲಾವ್ ಎಲೆ ಸ್ಮೆಲ್ ನೋಡಿ. ಅದು ಒಣಗೋಗಿರುತ್ತೆ, ಅದು ಟೇಸ್ಟ್ ಬರಲ್ಲ. ಇನ್ನು ಬೇಕಾದಾಗ ಕಿತ್ಕೊಂಡು ಒಣಗೆ ಅಲ್ಲ, ಹಸಿದೆ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಪಲಾವ್ ಎಲೆ ಹಲಸು. ಸರ್ ಇದು ಸರ್ ಗಾರೆ ಗಿಡ. ಹಾಂ. ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಈ ಹೊಲಕ್ಕೆ ಹೋದಾಗ ರೋಡ್ ಪಕ್ಕದಲ್ಲಿ ಇರ್ತಾಯಿತ್ತು ನೋಡಿ ಸರ್, ಇದು ಕಾವಡಿ ಗಡ್ಡೆ ಅಂತ. ಗಾರೆಕಾಯಿಗಳು ಇದು ಮಾಡ್ಕೋಬೋದು, ಸಾಂಬಾರು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮೊನ್ನೆ ತೆಗೆದು ಬಿಟ್ಟಿದ್ವಿ, ಇದೆಲ್ಲ ಅದೇ ಬಳ್ಳಿ ಆಗಿದ್ದು. ಹಾಂ, ಅದೆಲ್ಲ ಒಣಗೋಯ್ತು. ಇವಾಗ ಮತ್ತೆ ನಾಟಿದ್ದೀನಿ. ಅದೊಂದು 6 ತಿಂಗಳಿಗೊಂದ್ಸಲ ಫಸಲು ಸಿಗುತ್ತೆ. ಇದು ನಾಟಿ. ಇದು ಆ ಕಡೆ ಎಲ್ಲ ಜಾಸ್ತಿ ಇದ್ದಾವೆ ನೋಡಿ. ಎಲ್ಲ ಇದು ಅಳಿಲು ತಿಂದಾಕಿದೆ ಪಕ್ಷಿಗಳು. ಒಳ್ಳೆ ನೇರಳೆ ಗಿಡಗಳು ಬಿಟ್ಟು ಇನ್ಯಾವುದು ಮಾರಲ್ಲ ನೀವೆಲ್ಲ ಮನೆಗೆ? ಹಾಂ, ಎಲ್ಲ ಮನೆಗೆ ಬಂದವ್ರಿಗೆ, ಅತಿಥಿಗಳಿಗೆ ಬಂದವರು ಇದು ಮಾಡ್ಕೊಳ್ತಿರೋದು. ಅದಾದಮೇಲೆ ಸರ್ kg 200 ರಿಂದ 300 ರೂಪಾಯಿ ಹೋಗ್ತಿದ್ದು ಇದು. ಹೌದು. ಇದು ಇವಾಗ ಚೆನ್ನಾಗಿ ಬಂದಿಲ್ಲ ಸರ್? ಚೆನ್ನಾಗಿ ಬಂದಿತ್ತು ನೋಡಿ. ಕೊಯ್ಬೇಕಾ? ಇಲ್ಲ, ಇನ್ನೂ ಒಂದು 20 ಡೇಸ್ ಹೋಗ್ಬೇಕು. ಹಂಡು ಅಂತ ಹೇಳ್ತಾರೆ. ಕೊರ್ಲಲ್ಲಿ ಇದೊಂದು ವೆರೈಟಿ. ಇದು ಎಲ್ಲದಕ್ಕಿಂತ ಕಾಸ್ಟ್ಲಿ ಸಿರಿಧಾನ್ಯಗಳಲ್ಲಿ.
ಹಾಂ 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 ಸಿರಿಧಾನ್ಯಗಳಲ್ಲಿ ನಂಬರ್ 1 ಅಂದರೆ ಇದು ಅಂಡುಕೊರಲು. ಒಂದು ಕೊರಲು ಇದು ಬಿಟ್ಟರೆ ಅದು ನವಣೆ. ನವಣೆ ಕೊರಲು ಅಂತ ಇರುತ್ತೆ ತೆಲುಗಿನಲ್ಲಿ, ನವಣೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಸರ್. ಈಗ ಇವಾಗ ಯಾರ ಬಂದ್ರೂ ಸೇಲ್ ರೆಡಿ ಇದೆ. ಈಗ ನೀವು ಇದನ್ನ ಮಾಡೋ ಉದ್ದೇಶ ಏನು? ನಾವು ತಿನ್ನಬೇಕು ಮತ್ತು ರೈತರಿಗೆ ಬಿತ್ತನೆ ಕೊಡಬೇಕು. ಉಳಿದಿದ್ದನ್ನು ಮಾರ್ತೀನಿ, ಉಳಿದಿದ್ದನ್ನು ಮಾರ್ತೀನಿ. ಇದನ್ನು ಅಕ್ಕಿ ಮಾಡಿಬಿಟ್ಟು ಮಾರ್ತೀನಿ. ಈ ಥರ ಮಾಡ್ಬೇಕಂತ ಯಾಕೆ ಅನ್ನಿಸ್ತು ನಿಮಗೆ? ನಮ್ಮ ಅಜ್ಜಿ ಮುತ್ತಾಜ್ಜಿಯವರೆಲ್ಲ 100-120 ವರ್ಷ ಬದುಕ್ತಾಯಿದ್ರು. ಅವರು ಈ ಪದಾರ್ಥ, ಈ ತಿಂಡಿ ತಿಂತಾಯಿದ್ರು. ಗೊಬ್ಬರಗಳಿಲ್ದಿರ ಯಥೇಚ್ಛವಾಗಿ ಬೆಳೆದು ಇದನ್ನು ತಿಂತಾಯಿದ್ರು. ಅವಾಗ ಕುಟ್ಕೊಂಡು ತಿಂತಾಯಿದ್ರು. ಇವಾಗೆಲ್ಲ ಮಿಷಿನ್ ಬಂದಿದೆ. ಎಲ್ಲ ಈ ಅಕ್ಕಿ, ಗೋಧಿ ಇದೆಲ್ಲ ಶುಗರ್ಗೆ ತುಂಬ ಎಫೆಕ್ಟು. ಇವನ್ ತಿಂದರೆ ಇದು ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಹ್ಯೂಮಿನಿಟಿ ಚೆನ್ನಾಗಿ ಪವರ್ ಇರುತ್ತೆ. ಇವಾಗ ನಮ್ಮ ಮಕ್ಕಳು ಅಷ್ಟೇ. ನಮ್ಮ ಮಕ್ಕಳು ಬೆಳಗ್ಗೆ ಎದ್ದರೆ ಕಾಫಿ ಕುಡಿಯೋಲ್ಲ, ಹಾಲು ಕುಡಿಯೋಲ್ಲ, ಅಂಬಲಿ ಕೊಡ್ತೀರಾ? ಇದನ್ನು ಅಂಬಲಿ ಮಾಡಿದ್ದೀನಿ ಮನೆಯಲ್ಲೇ. ಹೋದರೆ ನೀವು ಒಂದಷ್ಟು ಏನಂಬಳಿ? ಇದು ಇದ್ರದ್ದು ಸಿರಿಧಾನ್ಯದ್ದು ಅಂಬಳಿ ಪುಡಿ ಮಾಡ್ಕೊಂಡ್ಬಿಟ್ಟು ರಾತ್ರಿ ಕಾಯಿಸಿಬಿಟ್ಟು ಬೆಳಗ್ಗೆ ಕುಡಿಬೋದು. ಇದ್ರ ಬಗ್ಗೆ ಇವರು ಡಾಕ್ಟರ್ ಕಾದ್ರವಲ್ಲಿ ಅಂತ ತುಂಬ ಫೇಮಸ್ ಆಗಿ ಹೇಳ್ತಾರೆ. ನಾನು ಸ್ವಲ್ಪ ಅವ್ರನ್ನ ಫಾಲೋ ಮಾಡಿದ್ದೀನಿ. ಅವ್ರನ್ನ ಮೀಟ್ ಮಾಡಿಲ್ಲ, ಬಟ್ ಅವರು ಟಿ ವಿಯಲ್ಲಿ ಹೇಳ್ತಿರ್ತಾರಲ್ಲ. ನಾನು ಟೋಟಲಿ ಮೊದಲಿಂದ ನಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಇದೆ. ಮನೆಯಲ್ಲೇ ಎಲ್ಲ ಇದೆ, ಜಾಸ್ತಿ ತಿಂತೀವಿ. ರೈತರಿಗೆ ಏನು ಸಂದೇಶ ಕೊಡ್ತಾರೆ? ಈಗಿನ ರೈತರು ಅವರು ಇದನ್ನು ಬೆಳೆದು ಅವ್ರು ಸ್ವಂತವಾಗಿ ತಿಂದುಬಿಟ್ಟು ಉಳಿದಿದ್ದನ್ನು ಮಾರಿ ಇದು ಮಾಡ್ಕೋಬೋದು. ಬಟ್ ಬೇರೆಯವರು ಚೆನ್ನಾಗಿರ್ತಾರೆ, ಆರೋಗ್ಯ ಕಾಪಾಡ್ಕೊಳ್ಳಿ. ಹೌದು, ಆರೋಗ್ಯ ಪರ್ಪಸ್ಸಾಗಿ ಇವಾಗೆಲ್ಲ ಮಾಡ್ತಾ ಇರೋದು. ಈ ಮೆಡಿಸಿನ್ ಸೈಡು ಮತ್ತು ಆರೋಗ್ಯ ಪರವಾಗಿ ಮಾಡ್ತಾಯಿದ್ದೀನಿ. ಏನು ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಓಕೆ. ಮರ ನೋಡಿ ತೋರಿಸಿಬಿಟ್ಟು ಇದು ಮಾಡೋಣ ಅಂತ. ಯಾವಾಗ? ನಾನು 4ನೇ ಕ್ಲಾಸಲ್ಲಿದ್ದಾಗ, 4ನೇ ಕ್ಲಾಸ್ ಆಲ್ದ ಮರ ನಡೀದೆ ಅಲ್ಲಿಗೆ. ನಾನು 4ನೇ ಕ್ಲಾಸಲ್ಲಿದ್ದಾಗ ನಾಟಿದ್ದು. ಇವಾಗ ದೊಡ್ಡ ಹೆಮ್ಮರವಾಗಿ ಬೆಳೆದ್ಬಿಟ್ಟು ನಡೀದೆ. ಅಲ್ಲೇ ಹೇಳ್ಬಿಡಿ ಡೈಲಾಗ್. ಗಿಡ ಚೆನ್ನಾಗಿ ಡೆವಲಪ್ ಆಗಿದೆ, ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ, ಮರ ಚೆನ್ನಾಗಿ ಇದಾಗಿದೆ. ಇನ್ನೊಂದು 2 ವರ್ಷಕ್ಕೆಲ್ಲ ಇವಾಗೆಲ್ಲ ಇದನ್ನು ಕಟಾವಾದ ತಕ್ಷಣ ದನದ ಗೊಬ್ಬರ ಮತ್ತು ಕುರಿ ಗೊಬ್ಬರ ಸಿಕ್ಕಿದ್ರೆ ಅದು ಒರೆಸ್ಕೊಳ್ತೀನಿ. ಯಾವ ಸಿಕ್ಕಿದ್ರೆ ಅದು ಒರೆಸ್ಕೊಳ್ತಾ ಇದ್ದೀನಿ. ಹೌದು, ಯಾವಾಗ ಸಿಗುತ್ತೆ ಯಾವಾಗ ಸ್ಟೋರ್ ಮಾಡ್ಕೊಳ್ತೀನಿ ಅಂತ. ನಮ್ಗೆ ಯಾವಾಗ ಆಗ್ಬೇಕಂದ್ರೆ ಅವಾಗ ಆಗ್ತಾಯಿರ್ತೀನಿ. ಬೆಳಗ್ಗೆ ಮಾಡಿದ್ದು ಅಲೋವೆರಾ ಗಿಡಗಳು. ಹೌದು, ಇದು ಅಲೋವೆರಾ ಸುತ್ತು ಹಾಕಿದ್ದೀನಿ. ಆ ಕಡೆ ಬನ್ನಿ, ಹೌದು, ಆ ಕಡೆ ಬನ್ನಿ. ಟ್ಯಾಪ್ ಇತ್ತು ಅಂದರೆ ಇದು ಓಪನ್ ಮಾಡ್ತೀನಿ. ಬೋರ್ ನೀರಿಗೆ ಅಲ್ಲಿ ಬರುತ್ತೆ. ಆ ಕಾಲದಲ್ಲಿ ಬಂದಾಗ ಇದು ಮಿಕ್ಸ್ ಮಾಡಿ ತೋಟಕ್ಕೆ ಬಿಡ್ತೀನಿ. ಎಲ್ಲ ಟೋಟಲ್ ಎಲ್ಲ ಬೆಳೆಗಳಿಗೆ ಇದೆ ಬಿಡು. ಇದೇನಾ? ಒಂದು 5 ಲೀಟ್ರು 500 ಲೀಟ್ರ್ ಡಬ್ಬ. ಇದಕ್ಕೆ ಸಗಣಿ ಹಾಕ್ತೀನಿ, ಗಂಜಲ ಹಾಕ್ತೀನಿ, ದ್ವಿದಳಧಾನ್ಯದ್ದು ಹಿಟ್ಟು, ಬೆಲ್ಲ ಸೇರಿಬಿಟ್ಟು ಒಂದು 15 ದಿವಸ ಚೆನ್ನಾಗಿ ಕಲಿಸ್ಬಿಟ್ಟು ಮಿಕ್ಸ್ ಆದಮೇಲೆ ಮಿಕ್ಸ್ ಮಾಡಿ ಕಳಿಸ್ತಾ ಇದ್ದೀನಿ. ನೋಡಿ, ಇನ್ನು ಇವೆಲ್ಲ ನಾಟಬೇಕು. ಇದು ಮೆಣಸು ಗಿಡ ಇದೆ. ಇದು ಹೆಸರು ಗೊತ್ತಿಲ್ಲ, ಬಟ್ ಅದು ಫ್ರೂಟ್ ಗಿಡನೇ. ಇದಕ್ಕೆಲ್ಲ ಸಹಕಾರ ಮಾಡ್ತಕ್ಕಂಥವನು ನಮ್ಮ ಶ್ರೀರಾಮಪ್ಪ. ಉಸ್ತುವಾರಿ ಇಲ್ಲಿ ಎಲ್ಲ ನೋಡ್ಕೊಳ್ತಕ್ಕಂಥದ್ದು. ನಾನು ಬಂದಾಗ ಕೆಲಸ ಮಾಡಿಕೊಡ್ತಾನೆ. ಏನೋ ಅವ್ರ ಕಷ್ಟ ಅವ್ರು ಕೊಡ್ತೀವಿ. ಇದಕ್ಕೆಲ್ಲ ತುಂಬ ಕಷ್ಟಪಟ್ಟರು. ಫಾರ್ಮಸಿಸ್ ಇದು ಬಂದು ವಾಟರ್ ಆಪಲ್ಲು. ತುಂಬ ಟೇಸ್ಟ್ ಇರುತ್ತೆ, ಮಕ್ಕಳು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ವೆರೈಟಿ ಒಂದೊಂದು. ಹೌದು, ಎಲ್ಲದಕ್ಕೂ ಟೋಟಲಿ ಮೆಡಿಸಿನ್ ಪ್ಲಾಂಟ್ಸ್ ತೋಟದಲ್ಲಿ ಇರ್ತಕ್ಕಂಥದ್ದು. ಮತ್ತು ಅದು ಚಕ್ರಮುನಿ ಅಂತ ನಾಟಬೇಕು. ಹೌದು, ಇದು ಮಕ್ಕಳು ತಿನ್ನೋಕ್ಕೆ
ಸರ್ ಇದು ಸೊಪ್ಪು ಸಾರು ಮಾಡ್ಕೋಬೋದು, ಹಂಗೆ ಹಸಿ ಎಲೆ ತಿನ್ಬೋದು, ಶುಗರ್ಗೆಲ್ಲ ಒಳ್ಳೇದಂತೆ. ಚಕ್ರಮುನಿ ಅಂತ ಮಣಿ ಹಂಗೆ ಸೊಪ್ಪು ನಾವು ತಿನ್ಬೋದು, ಒಟ್ಟು ಸೊಪ್ಪು ಸಾರು ಮಾಡ್ಕೋಬೋದು. ದೇವ್ರಿಗೆ ಮರ್ಗ ಹೂವಲ್ಲಿ ಹಾಕಿ ಮಿಕ್ಸ್ ಮಾಡಿ ಹೂವು ಮಿಕ್ಸ್ ಮಾಡಿ ಕಟ್ಟೋದು. ಹೌದು, ಅದು ಬಂದು ಇದಕ್ಕೆ ಇದಕ್ಕೆ ಕಿಡ್ನಿ ಏನಾದ್ರು ಹ್ಞೂ ಎಫೆಕ್ಟ್ ಇದ್ರೆ ಇದು ಯೂಸ್ ಮಾಡ್ತಾ ಇದ್ರೆ ಹಸಿ ಎಲೆ ತಿನ್ಬೋದು. ಹಸಿ ಎಲೆ ತಿನ್ಬೋದು. ಹೌದು, ಏನಿದೆ ಗೊತ್ತಿಲ್ಲ, ಅದು ಹೆಸರು ಮರೆತು ಬಿಟ್ಟಿದ್ದೀನಿ ಸರ್. ಹೆಸರು ಮರೆತು ಬಿಟ್ಟಿದ್ದೀನಿ ಸರ್. ಡೇರಾ ಹೂವು. ಡೇರಾ ಹೂವು. ಡೇರಾ ಹೂವು ನಿಮ್ಮ ಅಣ್ಣ ಅವ್ರದ್ದೇ ಅಂತ. ಇದು ನಮ್ಮ ಅಣ್ಣ ಅವ್ರದ್ದು ವೀಳ್ಯದೆಲೆ ತೋಟ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಬಳ್ಳಿ ನಾಟಿ, ಅದಕ್ಕೆ ಬಂದೇರು ಸೊಪ್ಪು ನೆರಳಿಗೆ ಕಟ್ಟಿದ್ದಾರೆ. ಇನ್ನು ಇದು ಅಗಸೆ ಗಿಡ ದೊಡ್ಡದಾದ್ಮೇಲೆ ಅದು ಕಿತ್ತಾಕಿದ್ರು. ಮತ್ತು ಬಳ್ಳಿ ಬಂದರೆ ಇದಕ್ಕೆ ಕಟ್ಕೊಂಡು ಹೋಗ್ತೀವಿ. ಬಳ್ಳಿ ಬರುತ್ತೆ, ಬಳ್ಳಿ ಸ್ಟಾರ್ಟ್ ಆಗುತ್ತೆ. ಇದೊಂಥರ ಲಕ್ಷ್ಮಿ ತೋಟ ಇದ್ದಂಗೆ, ಮಹಾಲಕ್ಷ್ಮಿ ಇದ್ದಂಗೆ ಮನೆಯಲ್ಲಿ. ಹೌದೌದು, ಪ್ರತಿ ವಾರಕ್ಕೂ ಏನೊಂದಷ್ಟು ದುಡ್ಡು ಬರ್ತಾ ಇರುತ್ತೆ. ಇವಾಗ ಅಲ್ಲಿ ಆಲ್ರೆಡಿ ಹಾಂ ಅದಿದೆ, ಅದು ಮತ್ತೆ ಬೇಕಾದ್ರೆ ಶೂಟ್ ಮಾಡ್ಕೊಂಡು ಬನ್ನಿ. ಒಂದು ಕಟ್ಟು 100 ರೂಪಾಯಿ. ಇಲ್ಲೇ ಬಂದು ತೊಗೊಂಡೋಗ್ತಾರ? ಇಲ್ಲ ಸರ್, ನಂಗ್ಲಿ ಸಂತೆಗೆ ಕೆಲವರು ಅಂಗಡಿಯವರು ಬಂದು ಇಲ್ಲೇ ತೊಗೊಂಡೋಗ್ತಾರೆ, ಸಂತೆ ತೊಗೊಂಡೋಗ್ತೀರಿ. ನಾನು 4ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಅದನ್ನೆಲ್ಲ ಗುಟ್ಟಿಗಳಲ್ಲಿತ್ತು ಒಂದಷ್ಟು ಗಿಡ. ಅವ ತೊಗೊಂಬಂದು ನಮ್ಮ ಜಮೀನಲ್ಲಿ ನಾಟಿದೆ. ಏನೋ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಅಲ್ಲಿ ಮುಂದೆ ಅವರ ಮಾಡ್ತೀವಿ, ಪಕ್ಷಿಗಳು ಎಲ್ಲ ಅದರಲ್ಲಿ ಕೂತ್ಕೊಂಡು ಆರಾಮಾಗಿರ್ತವೆ. ಇವಾಗ ಹೌದು, ಇವಾಗ ಅದಕ್ಕೆ ಸುಮಾರು 55 ವರ್ಷ ವಯಸ್ಸು. ನನಗೆ 65. ನಾನು 10ನೇ ವಯಸ್ಸಿನಲ್ಲಿ ಇರಬೇಕಾದ್ರೆ ಅದನ್ನು ನಾಟಿದ್ದು. ಇವಾಗ 10 ಜನ ದಬ್ಕೊಂಡ್ರೆ ಹಬ್ಬಲ್ಲ, ಹೆಮ್ಮರವಾಗಿ ಬೆಳೆದಿದೆ. ಫಸ್ಟ್ ನಾನು ಗಿಡ ನಾಟಿದ್ದಂದರೆ ನನ್ನ ಇದರಲ್ಲಿ ನಂಗೆ ಜ್ಞಾಪಕ ಆಗ್ತಾ ಅದು. ಅದು ನಿಮ್ಮ ಜಮೀನಾ? ಹೌದು, ರಾಮಫಲ. ಅಲ್ಲಿ ಹನುಮ ಫಲ ನೋಡಿದ್ದೀವಿ, ಲಕ್ಷ್ಮಣ ಫಲ ನೋಡಿದ್ದೀವಿ, ಸೀತಾಫಲ ನೋಡಿದ್ದೀವಿ. ಇದು ಬಂದು ರಾಮಫಲ. ಹೌದು, ಆಲ್ರೆಡಿ ಕಾಯಿ ಇದೆ, ಇದೊಂದು ಕಾಯಿ ಇದೆ. ಹಾಂ, ಒಳ್ಳೆ ರಾಮಫಲ. ಅದೇ ಹಣ್ಣಾಗಿರೋದ ಅದು? ಇಲ್ಲ ಹಣ್ಣಾಗಬೇಕು, ಇನ್ನೂ ಲೇಟ್, ಇನ್ನೂ ದಪ್ಪ ಆಗುತ್ತೆ. ನೋಡಿ, ನಮ್ಮ ಅಣ್ಣ ವೆಂಕಟೇಶ್ ರೆಡ್ಡಿ ಅಂತ, 2ನೇ ಅಣ್ಣ. ಇವರು ವೀಳ್ಯ ತೋಟ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮನೆ ಖರ್ಚಿಗೆ ಇದೇ ಒಂದಷ್ಟು ಹಣ ಬರ್ತಾ ಇರುತ್ತೆ. ಬಟ್ ಅಷ್ಟೇ ಕೆಲಸ ಇರುತ್ತೆ, ಮಾಡಬೇಕು. ಎಲ್ಲರಿಂದ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಅರಿವಿರಬೇಕು. ನಮ್ಮ ತಾತಂದ್ರ ಕಾಲದಿಂದ ನಾವು ವೀಳ್ಯದೆಲೆ ತೋಟ ಮಾಡ್ತಾ ಬರ್ತಾಯಿದ್ದೀವಿ. ಇವಾಗ ನಾನು ಮಾಡೋಕ್ಕಾಗ್ತಾಯಿಲ್ಲ, ಬಟ್ ಅಣ್ಣವರು ಮಾಡಿದರೆ ಹೊಸ್ದಾಗಿ ಆ ಕಡೆ ನಾಟಿದ್ದಾರೆ. ಇದನ್ನು ಹೋದರೆ ಅದು ಕಂಟಿನ್ಯೂಷನ್ ಆಗುತ್ತೆ. ವೀಳ್ಯದೆಲೆ. ಸರ್ ತಮ್ಮ ಹೆಸರು? పేర్చిప్ ವೆಂಕಟೇಶ್ రెడ్డి. ఎంత వయసు మీకే? 70. అంటే ఎన్నేళ్ళ నుంచి మీరు చేస్తూ ఉన్నది? ಸರ್, ನಮ್ಮ ತಾತ ಮುತ್ತಾತರ ಕಾಲದಿಂದ ನಾವು ಚಿಕ್ಕವರಿಂದಾಗ ನಾವು ಮಾಡ್ತಾಯಿದ್ವಿ. ಈ ಕೆಲಸ ಎಲ್ಲ ನಾವು ಕಲ್ತಿದ್ದೀವಿ. పెట్టి 20 ವರ್ಷ ಆಗಿದೆ. ಇವಾಗ ಇದು ಸ್ವಲ್ಪ ವಯಸ್ಸಾಯ್ತು ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ನಾಟಿದ್ದಾರೆ. ಅಂದರೆ ಒಂದ್ಸತಿ ನಾಟಿ ಮಾಡಿದ್ರೆ ಎಷ್ಟು ವರ್ಷ? 100 ವರ್ಷ ಇರುತ್ತೆ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿದ್ರೆ. 100 ವರ್ಷ? ಹೌದೌದು, 100 ವರ್ಷ ಇರುತ್ತೆ. 100 ವರ್ಷ? ಹೌದು. ಇದು ನೋಡ್ಕೊಂಡ್ರೆ ಬರ್ತಾರೆ. ಹೌದು, ಈ ಮರಗಳು ಹೋಗ್ತಾ ಇರುತ್ತೆ, ಬೇರೆ ಬದಲೇ ನಾಟ್ಕೋಬೇಕು. ನೋಡಿ, ಇದೆಲ್ಲ ಸಪ್ರೇಟ್గా ನಾಟಿರ್ತಕ್ಕಂಥದ್ದು. ಇದು ಸಪೋರ್ಟ್ಗೆ. ಹಾಂ, ಈ ಗಾಳಿ ಮಳೆ ಬಂದರೆ ಮುರಿದೋಗ್ತವೆ, ಅವಾಗ ಮತ್ತೆ ಪರ್ಚೇಸ್ ಮಾಡಿ ನಾಟ್ಕೊಳ್ತಾ ಇರಬೇಕು. ಕೆಲಸ ಮಾಡಬೇಕು, ಬಟ್ಟು ಆ ಕೆಲಸ ಕಲ್ತಿರಬೇಕು. ಬಾಯಿ ಮೊಸರು. ಹೌದು, ತುಂಬ ಚೆನ್ನಾಗಿದೆ ತೋಟ. ಇವಾಗ ಈಗಿನ ಕಾಲದವರೆಲ್ಲ ವ್ಯವಸಾಯ ಬಿಟ್ಬಿಟ್ಟಿದ್ದಾರೆ. ಇಲ್ಲ, ಅಣ್ಣ ಮಗ ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಿಮ್ಗೆ ಏನು ಅನಿಸ್ತದೆ? ನಮ್ಗೆ ತುಂಬ ಖುಷಿ ಆಗುತ್ತೆ. ಇದನ್ನು ಬಿಡ್ದಿರ ಮಾಡ್ಕೊಂಡು ನಮ್ಮ ದೊಡ್ಡಣ್ಣ ಹಾಕಿದ್ದಿದ್ದು, ಅವ್ರು ತೀರೋದ್ರು.
ಕಾರಣಾಂತರಗಳಿಂದ ಮತ್ತೆ ಇವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ನೀವು ಎಷ್ಟು ಜನ ಸರ್? ಒಂದು 4 ಜನ. ನೀವು ಲಾಸ್ಟಾ? ನಾನು ಲಾಸ್ಟು. ದೊಡ್ಡಣ್ಣ ತಿರೋದ್ರು, 3ನೇ ಅಣ್ಣ ತಿರೋದ್ರು, ನಾವಿಬ್ಬರು ಇದ್ದೀವಿ. ಬಿದ್ರಿ. ಹೌದು. ಅವ್ರ ಮಕ್ಕಳೆಲ್ಲ ಇದ್ದಾರೆ, ಚೆನ್ನಾಗಿದ್ದಾರೆ ಎಲ್ಲ. ಓಕೆ ಓಕೆ. ನಿಮ್ಗೆ ಲಕ್ಷ್ಮೀ ಇದ್ದಂಗೆ ತೋಟ. ಹೌದೌದು. ಅಲ್ಲ? ಹೌದು. ದುಡ್ಡಿಲ್ಲ ಅಂದರೆ ಎನಿ ಟೈಮ್ ಲಕ್ಷ್ಮಿ ಬರ್ತಾ ಇರತ್ತೆ. ಹೌದು. ಅಂದರೆ ಅದಕ್ಕಷ್ಟು ಆಗಬೇಕು. ದಿನಕ್ಕೆ ಎಷ್ಟು ಬರ್ಬೋದು ಸರ್ ಈಗ? ಸರ್ ದಿನಕ್ಕಲ್ಲ, ವಾರಕ್ಕೊಂದು 100 ಕಟ್ಟು ಸಿಗುತ್ತೆ. ವಾರಕ್ಕೂ 100 ಕಟ್ಟು? 100 ಕಟ್ಟು. ಸರ್ ಈಗ ಹಾಂ, ದುಡಿದಳೆ ಅನ್ನೋದು ಎಲ್ಲದಕ್ಕೂ ಬೇಕಲ್ಲ. ಹೌದೌದು. ನಮ್ಮ ಧರ್ಮದಲ್ಲಿ ಸತ್ರು ಬೇಕು, ಹುಟ್ಟರು ಬೇಕು, 4 ಜನರಲ್ಲಿ ಕೂತ್ಕೊಳ್ಳೋಕ್ಕೂ ಸಾಲೆ ಓದು ಸರ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ವಾಯುವಂದನಾತ್ ಮೃತ್ಯುರ್ಮುಕ್ಷಯಾಮಾಮೃತಾತ್. ಓಂ ಆದಿದೇವ ನಮಸ್ತುತಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತುತೆ ತಪ್ತಸ್ವೇದಮೇರೂಢಂ ಪ್ರಚಿನ್ನಂ ಕಲಶಪಾಸಿಮದಂ ದೇವಂತಂ ಶ್ವೇತಪದ್ಮಂ ದೇವಂತಂ ಸೂರ್ಯಂ ಪ್ರಣಮಾಮ್ಯಹಂ. करग्रभसति लक्ष्मी कर्मते सरस्वती कर्मोलसितो प्रवते करदर्शनम भूर्भुवस्वतः सवितुर्वरेण्यं भर्गो देवस्य धीमहि धियो न प्रचोदयात्. ಹೇಗಿರಿ ನಂದಿನಿ. ಓಂ भूर्भुवस्वतः सवितुर्वरेण्यं भर्गो देवस्य धीमहि धियो न प्रचोदयात्. कल्याणी नमो विष्णु प्रिय नमो मोक्ष प्रदे देवे संप्रायणी नारायणी नमस्ते. ಜಯ ಜನಾರ್ದನ ಸತ್ನನ ಜೈ ಜನಾರ್ದನ ಪಾಠ ಮಾಡಿ. ಸ್ಕೂಲ್ಗೆ ಹೋಗ್ತೀಯಾ? ಯಾವ ಸ್ಟ್ಯಾಂಡರ್ಡು? ಫಸ್ಟ್ ಸ್ಟ್ಯಾಂಡರ್ಡ್. ಎಲ್ಲಿ? ಯಾವ ಸ್ಕೂಲ್? ನಿಮ್ಮ ಸ್ಕೂಲ್ ಹೆಸರೇನು? ಅಮ್ಮಮ್ಮ ಸ್ಕೂಲ್. ಇಲ್ಲ LKG ಅಂತ ಹೇಳು. LKG. ಅಣ್ಣ ಐಗಿರಿ ನಂದಿ ಸಪ್ತಾಂಡ చెప్పు. ಜೈ ಜನಾರ್ದನ ಪಾಠ ಮಾಡಿ.